ಪಾಕ್ ಪ್ರಜೆಗಳಿಗೆ ನೀಡಿದ್ದ ಡೆಡ್ಲೈನ್ ಅಂತ್ಯ. ಭಾರತದಿಂದ 537 ಪಾಕಿಸ್ತಾನಿ ಪ್ರಜೆಗಳು ವಾಪಸ್. ದೇಶ ಬಿಡದವರಿಗೆ 3 ವರ್ಷ ಜೈಲು, 3 ಲಕ್ಷ ದಂಡ ಫಿಕ್ಸ್. ಪೆಹಲ್ಗಾಮ್ ದಾಳಿ ಬಗ್ಗೆ ತೀವ್ರ ತನಿಖೆ. ಎನ್ಐಎಯಿಂದ ಹಲವು ಸಾಕ್ಷಿಗಳ ಸ್ಯಾಂಪಲ್ ಎಫ್ಎಸ್ಎಲ್ಗೆ ರವಾನೆ. ಇಂದು ಬೆಂಗಳೂರು, ಶಿವಮೊಗ್ಗದಲ್ಲಿ ವಿಚಾರಣೆ. ಪಾಕ್ನಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಕುಪ್ವಾರ, ಪೂಂಚ್ ಜಿಲ್ಲೆಗಳಲ್ಲಿ ಗುಂಡಿನ ದಾಳಿ. ಪಾಕ್ ಕಿತಾಪತಿಗೆ ಭಾರತೀಯ ಸೇನೆ ತಿರುಗೇಟು. ಉಗ್ರರ ದಾಳಿಯ ಪ್ರತೀಕಾರಕ್ಕೆ ಭಾರತದ ದಿಟ್ಟ ಹೆಜ್ಜೆ. ಇಂದು ಫ್ರಾನ್ಸ್ ಜೊತೆ ರಫೇಲ್ ಮರೀನ್ ಜೆಟ್ ಡೀಲ್. ದೆಹಲಿಯಲ್ಲಿ 26 ರಫೇಲ್ ಜೆಟ್ ಖರೀದಿಗೆ ಒಪ್ಪಂದ. ವಿಶ್ವದೆಲ್ಲೆಡೆ ಪಾಕ್ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಪ್ಯಾರಿಸ್ನ ಐಫೆಲ್ ಟವರ್ ಬಳಿ ಪ್ರತಿಭಟನೆ. ಒಂದೇ ಮಾತರಂ ಘೋಷಣೆ ಕೂಗಿ ಆಕ್ರೋಶ.